ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಿಮಗೆ ಹೇಳಲಿರುವಂತಹ ಕತೆ ಒಬ್ಬ ಹೆಂಗಸಿನ ಹೃದಯ ಸ್ಪರ್ಶಿ ಪುನರ್ವಿವಾಹ ಪ್ರೊಫೈಲ್ ಆಗಿದೆ. ಅವಳ ಹೆಸರು ಸುಮಿತ್ರಾ ಅಂತ. ಹೆಸರನ್ನು ಬದಲಾಗಿಸಲಾಗಿದೆ. ಮೈಸೂರಿನ ಸುತ್ತಮುತ್ತಲಿನ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ಬೆಳೆದವಳು. ಬಾಳಿನಲ್ಲಿ ತುಂಬ ಕನಸುಗಳಿದ್ದವು. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವಳ ಜೀವನ ಬದಲಾಗಿ ಬಿಟ್ಟಿತು. ಮದುವೆಯ ಜೀವನದಲ್ಲಿ ಅವಳು ನಿರೀಕ್ಷಿಸಿದ ಪ್ರೀತಿ ಸಿಗಲಿಲ್ಲ. ಗಂಡನಿಂದಲೂ ಅತ್ತೆಯಿಂದಲೂ ಅನೇಕ ನೋವನ್ನು ಕೂಡ ಅನುಭವಿಸಿದ್ದಳು. ಅಸಹನೆ, ಹೃದಯ ಮುರಿಯುವಷ್ಟು ಕಠಿಣ ಮಾತುಗಳು, ಹಾಗೆ ಇವುಗಳ ನಡುವೆ ಅವಳು ತನ್ನ ಬದುಕನ್ನು ಕಳೆಯಬೇಕಾಗಿತ್ತು. ಅವಳ ತಾಳ್ಮೆಗೆ ಅಂತ್ಯವಾಗಿತ್ತು. ಕೊನೆಗೆ ಅದೆಲ್ಲವನ್ನ ಮುಗಿದು ಅವಳು ಒಂಟಿತನದ ಜೀವನಕ್ಕೆ ಬಂದಿದ್ದಾಳೆ. ಅದಕ್ಕಾಗಿ ಅವಳು ಈಗ ಈ ಪ್ರೊಫೈಲನ್ನು ನಮಗೆ ಸೆಂಡ್ ಮಾಡಿದ್ದಾಳೆ. ಹಾಗಾಗಿ ಈ ನಿರ್ಧಾರವನ್ನು ಮಾಡಲು ಅವಳಿಗೆ ಕಾರಣವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇಂತಹ ಹುಡುಗಿಗೆ ಯಾರಾದರೂ ಬಾಳು ಕೊಡುವಂತಹ ವ್ಯಕ್ತಿ ಇದ್ದರೆ ಅಥವಾ ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರು ಹೇಳುತ್ತಾರೆ, ಹೆಚ್ಚಿನ ಜನರು ಒಮ್ಮೆ ಬದುಕು ಹಾಳಾದರೆ ಮತ್ತೆ ಹೊಸ ಕನಸು ಕಾಣಬೇಡ ಅಂತಾರೆ. ಆದರೆ ಸುಮಿತ್ರಾಳ ಹೃದಯದಲ್ಲಿ ಇನ್ನೂ ಪ್ರೀತಿಯ ಬೆಳಕು ಇದೆ. ಅವಳು ಹೇಳುತ್ತಾಳೆ, ಒಂಟಿತನವು ಬದುಕಿಗೆ ವಿಷ, ಒಳ್ಳೆಯ ಸಂಗಾತಿ ಇದ್ದರೆ ಬದುಕು ಪುನಃ ಅರಳುತ್ತದೆ ಎಂದು ಅವರು ನಂಬುತ್ತಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಅವಳ ಕನಸುಗಳು ತುಂಬ ಸರಳವಾಗಿದೆ. ಅತಿ ದೊಡ್ಡ ಆಸ್ತಿ ಬೇಡ, ಎಷ್ಟೇ ಶ್ರೀಮಂತಿಕೆ ಇರಲಿ ಎಂದುಕೊಳ್ಳುವುದಿಲ್ಲ. ಅವಳಿಗೆ ಬೇಕಾಗಿರುವುದು ಒಬ್ಬ ಮನಸ್ಸಾರೆ ಪ್ರೀತಿಸುವ, ಗೌರವಿಸುವ ಗಂಡ ಮಾತ್ರ. ಅಲ್ಲಿ ಅವಳಿಗೆ ಮತ್ತೆ ಹೆಂಡತಿ ಎಂಬ ಸ್ಥಾನ ಸಿಗಬೇಕು, ಮಗಳು ಎಂಬ ಕಾಳಜಿ ಕೂಡ ಸಿಗಬೇಕು, ಸ್ನೇಹಿತೆಯಂತೆ ಮಾತನಾಡುವ ಒಬ್ಬ ಸಂಗಾತಿ ಸಿಗಬೇಕು ಎಂದು ಅವರು ಬಯಸುತ್ತಾರೆ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವಳು ಆಂಟಿಯಾದರೂ ಮನಸ್ಸಿನಲ್ಲಿ ತುಂಬ ಕ್ಯೂಟ್ ಆಗಿದ್ದಾಳೆ. ಬಾಳಿನ ಎಲ್ಲ ಕಷ್ಟಗಳನ್ನು ಎದುರಿಸಿದರೂ ಇಂದಿಗೂ ನಗುತ್ತಿದ್ದಾಳೆ, ನಂಬಿಕೆಯಿಂದ ಬದುಕುತ್ತಿದ್ದಾಳೆ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಅವಳು ಹೇಳುತ್ತಾಳೆ, ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ನಾನು ನಿಮ್ಮ ಜೀವನದಲ್ಲಿ ಖುಷಿಯ ಹರಿವನ್ನು ತರ್ತೀನಿ ಎಂದು ಕೂಡ ಅವರು ಹೇಳ್ತಾರೆ. ಸ್ನೇಹಿತರ, ಈ ಪ್ರೊಫೈಲ್ ನಿಮಗೆ ಮನಸ್ಸಿಗೆ ಹತ್ತಿದರೆ ಅಥವಾ ನಿಮ್ಮ ಪರಿಚಯದಲ್ಲಿ ಸೂಕ್ತ ಸಂಗಾತಿ ಇದ್ದರೆ ದಯವಿಟ್ಟು ನಮ್ಮೊಂದಿಗೆ ಸಂಪರ್ಕಿಸಿ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.